ನಮಸ್ಕಾರ. ಇವತ್ತು ನಾನು ರುಚಿಕಟ್ಟಾದಂಥ ಒಂದು ಅಗಸಿ ಚಟ್ನಿ ಮಾಡೋದು ತೋರಿಸ್ತೇನೆ. ಪುಡಿ ಚಟ್ನಿ, ಬಿಸಿ ಬಿಸಿ ರೊಟ್ಟಿಗೆ ಮೊಸರು ಈ ಚಟ್ನಿ ಇದ್ರೆ ಮುಗಿದೋತು. ಇದು ಹೆಲ್ದಿ ಕೂಡ, ಬಹಳ ಆರೋಗ್ಯಕ್ಕೆ ಒಳ್ಳೆಯದು. ಅಗಸಿ ನೋಡಿರಿ, ಒಂದು ಬೌಲ್ ಅಗಸಿ ತೊಗೊಂಡಿನಿ, ಬೆಳ್ಳುಳ್ಳಿ ತೊಗೊಂಡಿನಿ, ಖಾರ ಪುಡಿ, ಬೆಲ್ಲ, ಕರಿಬೇ, ಆನಂತರ ಹುಣಸೆಹಣ್ಣು, ಉಪ್ಪು ಎಲ್ಲ ತೊಗೊಂಡಿನಿ. ಈಗ ಅಗಸಿ ಹುರಿಬೇಕು. ಒಂದು ದಪ್ಪನ ತಳದ ಬಾಳ್ಗೆ ಇಟ್ಟು ಅಗಸಿನ ಹುರಿಯೋಣ. ಎಲ್ಲಿವರೆಗೆ ಹುರಿಯೋದು ಅಂದ್ರೆ ಅವು ಚಪ್ಪಟಿ ಇರ್ತಾವೆ, ಹುರಿದಾಗ ಡುಮುಕ್ ಡುಮುಕ್ ಹಾಕ್ಕವು. ಆ ನಂತರ ಹುರಿಮ್ ಚಟ್ಪಟ್ ಹಾರಾಡ್ತಾವೆ ನೋಡ್ರಿ ಅವು. ಆವಾಗ ಹುರಿದಂಗೆ ಅವು ತೋರಿಸ್ತಾನೆ. ಈಗ ನಿಮಗೆ ಕೈ ಆಡಿಸ್ತಾ ಇರ್ಬೇಕು, ಮೀಡಿಯಮ್ ಉರಿ ಇಟ್ಕೊಂಡು. ಈಗ ನೋಡ್ರಿ ಹಾರಾಡಕತ್ತಾವು. ಈ ಥರ ಹಾರಾಡಿ ಡುಮ್ ಆದಾಗ ಇವು ಹುರಿದಾವು ಅಂತ ಅರ್ಥ. ಕಲರ್ ಚೇಂಜ್ ಆಕ್ಕವು. ಒಂದು ಪ್ಲೇಟಿಗೆ ತಕ್ಕೊಂಬಿಡೋಣ. ಆನಂತರ ಅದೇ ಬಾಳ್ಗಿಗೆ ಕರಿಬೇ ಹಾಕೋಣ. 2 ಕಡ್ಡಿ ಕರಿಬೇ ನೋಡಿರಿ, ಈ ಥರ ಆಗ್ಯಾವು. 2 ಕಡ್ಡಿ ಕರಿಬೇ ಹಾಕೋಣ. ಹುಣಸೆಹಣ್ಣು ಹಾಕೋಣ. 1 ಗಡ್ಡಿ ಬೆಳ್ಳುಳ್ಳಿ ಸಿಪ್ಪಿ ತೆಗೆದು ಹಾಕ್ತೀನಿ. ಆನಂತರ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ತಾನೆ. ಇವನ್ನ ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕು, ಅಲ್ಲಿವರೆಗೆ ಫ್ರೈ ಮಾಡಬೇಕು, ಕೈ ಆಡಿಸ್ತಾ ಇರಬೇಕು. ಇದ್ರಾಗ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ತಾನಂತೆ. ಇವನ್ನ ಫ್ರೈ ಮಾಡಿ ಇಟ್ಕೊಳೋಣ. ಬಹಳ ರುಚಿ ಆಕೈತಿ, ಆರೋಗ್ಯಕ್ಕಂತೂ 100% ಲಾಭ ಐತಿದ್ರಿಂದ. ಈ ಪುಡಿ ಚಟ್ನಿಗಳಿದ್ದು ಅಂದ್ರೆ ಬಿಸಿ ಬಿಸಿ ರೊಟ್ಟಿ ಪಲ್ಯ ಮಾಡಲಿಲ್ಲ ಅಂದರೂ ಅರ್ಜೆಂಟ್ ಇದ್ದರೆ ಮೊಸರು ಚಟ್ನಿ ಹಚ್ಕೊಂಡು ತಿನ್ಬೋದು ನೋಡಿರಿ. ಶೇಂಗಾ ಪುಡಿ ಚಟ್ನಿ, ಕಡ್ಲಿ ಪುಡಿ ಚಟ್ನಿ, ಅಗಸಿ ಚಟ್ನಿ, ಗುರಳ್ಳ ಚಟ್ನಿ, ಈ ಥರ. ಈಗ ನಾನು ಇವು ಅಗಸಿ ಆರ್ಯಾವು ಮಿಕ್ಸಿ ಜಾರಿಗೆ ಹಾಕಿ ಉಪ್ಪು ಹಾಕ್ತಾನೆ, ಖಾರ ಪುಡಿ ಹಾಕ್ತಾನೆ. ಇದನ್ನಷ್ಟೇ ಮೊದಲು ಗ್ರೈಂಡ್ ಮಾಡ್ಕೊಳೋಣ. ಎಲ್ಲ ಒಂದೇ ಸಲ ಹಾಕೋದು ಬೇಡ, ಇದು ಮೊದಲು ಗ್ರೈಂಡ್ ಮಾಡ್ಕೊಳೋಣ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಿ, ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಹೊಸಬ್ರು ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಇದು ಗ್ರೈಂಡ್ ಮಾಡ್ಕೊಂಡಿದ್ದಾಯಿತು. ಇದಕ್ಕೀಗ ಬೆಳ್ಳುಳ್ಳಿ ಬೆಲ್ಲ ಹಾಕೋಣ. ಹುಣಸೆಹಣ್ಣು ಹಾಕಿರ್ತಾವಲ್ಲ, ಹುಣಸೆಹಣ್ಣು ಬೆಲ್ಲ ಹಾಕಲೇಬೇಕು. ಬೆಲ್ಲ ಹಾಕೋಣ. ಆನಂತರ ಬೆಳ್ಳುಳ್ಳಿ, ಜೀರಿಗೆ, ಕರಿಬೇ, ಹುಣಸೆಹಣ್ಣು ಫ್ರೈ ಮಾಡಿ ಇಟ್ಕೊಂಡಿವಲ್ಲ ಅದನ್ನು ಹಾಕೋಣ. ಹಾಕಿ ಗರ್ರ ಅನಿಸಿಬಿಟ್ರೆ ರೆಡಿ ಆಯ್ತು ನೋಡಿರಿ ನಮ್ಮ ಚಟ್ನಿ. 5 ನಿಮಿಷದಾಗ ಆಗ್ತತಿ ಚಟ್ನಿ. ಭಾಳ ಟೇಸ್ಟಿ. ಮೊಸರು ಬುತ್ತಿಗೆ, ಮೊಸರನ್ನಕ್ಕೆ, ಸೈಡಿಗೆ ಈ ಚಟ್ನಿ, ಪುಡಿ ಚಟ್ನಿ ಇದ್ರೆ ಭಾಳ ರುಚಿ. ಉಪ್ಪಿನಕಾಯಿ ಪುಡಿ ಚಟ್ನಿ. ಉತ್ತರ ಕರ್ನಾಟಕದಾಗ ಹಲವಾರು ಚಟ್ನಿಗಳನ್ನು ಮಾಡ್ತಾರೆ. ನಾ ಎಲ್ಲನೂ ತೋರಿಸ್ತೇನೆ ನಿಮಗೆ ಒಂದೊಂದು. ನನ್ನ ಚಾನಲ್ನಾಗ ಎಲ್ಲ ಚಟ್ನಿಗಳನ್ನು, ಎಲ್ಲ ಹಿಂಡಿಗಳನ್ನು ಹಾಕಿ ತೋರ್ಸೇನೆ ನಾನು. ನೋಡಿರಿ, ಇದನ್ನ ಒಂದು ಪ್ಲೇಟಿಗೆ ತೆಗೆದು ಆರಾಕಿಡೋಣ. ಚೆಂದ ಮಿಕ್ಸ್ ಮಾಡಿ ಆರಿ ತಣ್ಣಗಾಗಿಂದ ಬಾಕ್ಸಿಗೆ ತೆಗೆದಿಟ್ಬಿಟ್ರೆ ಮುಗೀತು. ನಾವಿಲ್ಲಿ ಭಾಳ ಪ್ರಮಾಣದಾಗ ಮಾಡೋಂಗಿಲ್ಲ. ಏನು ಮಾಡ್ರು 8 ದಿನ ಆಗಿರಬೇಕು. ವಾರಕ್ಕೊಂದು ಸಲ ಮಾಡ್ಕೋತಾ ಹೋಗ್ತೀವಿ. ಫ್ರೆಶ್ ಇರ್ತೈತಿ, ಟೇಸ್ಟ್ ಇರ್ತೈತಿ. 15 ದಿನ, ತಿಂಗಳು ಯಾವತ್ತೂ ಇಡೋಂಗಿಲ್ಲ. ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ. ನೀವು ಈ ಥರ ಚಟ್ನಿ ಪುಡಿ ಟ್ರೈ ಮಾಡಿರಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೇನೆ. ಎಲ್ಲರಿಗೂ ನಮಸ್ಕಾರ.